ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಣಸೆ ಹಣ್ಣಿನ ಚಟ್ನಿ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೇಗಂತ. ಇದು ಎಲ್ಲದಕ್ಕೂ ಊಟ ಮಾಡೋಕ್ಕೆ ಬರ್ತದೆ, ಅನ್ನಕ್ಕಂತೂ ಭಾಳ ಸೂಪರಾಗಿರ್ತದೆ. ಇದು ಬಾಣಂತಿ ತಿರುಗಿನೂ ಮಾಡ್ತಾರೆ ನೋಡಿ ಹೇಗೆ ಮಾಡ್ತೀನಿ ಅಂತ ನೀವು ಮಾಡಿ. ಫಸ್ಟು ಹುಣಸೆ ಹಣ್ಣು ಎಲ್ಲ ಕಡ್ಡಿನೆಲ್ಲ ತೆಗೆದು ಇಟ್ಕೋಬೇಕು. ಕಡ್ಡಿನೆಲ್ಲ ತೆಗಿಬೇಕು. ಅದು ಇಂಥ ಕಡ್ಡಿ ಎಲ್ಲ ತೆಗೆದ್ರೆ ನೆನೆಸಿ ಚಲೋ ಇರ್ತದೆ ನೆನೆಸಿದ್ರೆ. ಈಗ ಕಡ್ಡಿನೆಲ್ಲ ತೆಗ್ದಿದ್ದೀನಿ ನೋಡಿ, ತೆಗೆದು ಈ ಥರ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಪೀಸಾಗಿ ಮಾಡಬೇಕು. ಈಗ ಎಷ್ಟು ಕಡ್ಡಿ ಬಂದವು ನೋಡಿ. ಈಗ ನೀರು ಹಾಕಿ ತೊಳಿತೀನಿ. ತೊಳೆದು ಮತ್ತೊಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು ನೋಡಿ. ಒಂದೆರಡು ತಾಸು ನೆನೆದ್ರೆ ಸಾಕು. ಈಗ ನೆಂದಿದೆ ನೋಡಿ ಹುಣಸೆ ಹಣ್ಣು. ಚಲೋ ನೆಂದ್ರೇ ಚಟ್ನಿ ಚಲೋ ಆಗ್ತದೆ ನೋಡಿ. ಈಗ ನೀರೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತೀನಿ ನೋಡಿ. ಈಗ ಫಸ್ಟಿಗೆ ನೀರು ಹಾಕೋದು ಬೇಡ, ಬೇಕು ಅನಿಸಿದ್ರೆ ಅಷ್ಟೇ ಹಾಕಬೇಕು, ಇಲ್ಲಾಂದರೆ ನೀರೇನು ಹಾಕೋದು ಬೇಡ. ಈಗ ಮಿಕ್ಸಿ ಜಾರಿಗೆ ಹಾಕ್ತೀನಿ ನೋಡಿ ಹುಣಸೆ ಹಣ್ಣು ನೆನೆಸಿರೋದು. ಇದಕ್ಕೆ ಒಂದು 7-8 ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಅಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿತದ. ಈಗ ಖಾರದ ಪುಡಿ, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಖಾರದ ಪುಡಿನೂ ಒಂದು ಸ್ವಲ್ಪ ಜಾಸ್ತಿನೇ ಹಿಡಿತದೆ, ಯಾಕಂದರೆ ಹುಳಿ ಇರ್ತದಲ್ಲ, ಅದಕ್ಕೋಸ್ಕರ. ಈಗ ಅರ್ಧ ಚಮಚದಷ್ಟು ಜೀರಿಗೆ, ಈಗ ಒಂದು ಸ್ವಲ್ಪ ಬೆಲ್ಲ, ಒಂದು ನಿಂಬೆಹೊಳಷ್ಟು, ಅರ್ಧ ನಿಂಬೆಹೊಳಷ್ಟು ಬೆಲ್ಲ, ಇದೆಲ್ಲ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ. ಫಸ್ಟ್ ಒಂದು ಸ್ವಲ್ಪ ಈಗ ರುಬ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಅದೇ ನೆನೆಸಿರೋ ನೀರೇ ಹಾಕ್ತೀನಿ ನೋಡಿ. ಹುಣಸೆ ಹಣ್ಣು ನೆನೆಸಿರೋ ನೀರೇ ಮತ್ತೊಂದು ರೌಂಡ್ ಹಾಕ್ತೀನಿ. ನುಣ್ಣಗೆ ಹಾಕಬೇಕು. ಇದು ಈಗ ರೆಡಿ ಆಯಿತು ನೋಡಿ, ನುಣ್ಣಗಾಯಿತು. ಇದಕ್ಕೆ ಈಗ ಒಗ್ಗರಣೆ ಹಾಕ್ತೀನಿ. ಈಗ ನೋಡಿ, ಒಂದು 2 ಚಮಚದಷ್ಟು ಎಣ್ಣೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಅವು ಸಿಡಿದ ಮೇಲೆ ಒಂದು 4-5 ಒಣಮೆಣಸಿನ್ಕಾಯಿ ಹಾಕಿನಿ ನೋಡಿ. ಅದಾದಮೇಲೆ ಕರಿಬೇವು ಒಂದು ಸ್ವಲ್ಪ ಹಾಕಬೇಕು. ಈಗ ಕರಿಬೇವು ಹಾಕ್ತೀನಿ ನೋಡಿ. ಕರಿಬೇವು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿರೋಂಥ ಹುಣಸೆ ಹಣ್ಣಿನ ಚಟ್ನಿ ಹಾಕಬೇಕು. ರುಬ್ಬಿರೋ ಚಟ್ನಿ ಎಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ 2-3 ದಿವಸ ಆದರೂ ಏನಾಗಲ್ಲ, ಕೆಡೋದಿಲ್ಲ, ಚಲೋ ಇರ್ತದೆ. ಇದು ಬಾಣಂತಿಯರಿಗೂ ಮಾಡ್ಬೋದು, ನಮಗೆಲ್ಲ ಮಾಡ್ತಿದ್ರು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೀವು ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಎಲ್ಲರಿಗೂ. ಈಗ ಒಲೆ ಆರಿಸಿದ್ದೀನಿ ನೋಡಿ. ಆರಿಸಿದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಬೇರೆ ಇದಕ್ಕಾದರೂ ತೆಗೆದು ಇಟ್ಕೋಬೋದು. ಈಗ ರೆಡಿ ಆಗಿತ್ತು. ಈ ಅನ್ನಕ್ಕೆ ರುಚಿ ನೋಡ್ತಿದ್ದೀನಿ ನೋಡಿ ಎಷ್ಟು ಹೆಂಗಾಗಿದೆ ಅಂತ. ಬಿಸಿ ಅನ್ನ, ತುಪ್ಪ ಇದ್ರಂತೂ ಇದು ಒಂದೇ, ಏನು ಬೇಕಾಗಲ್ಲ. ನನಗಂತೂ ಭಾಳ ಇಷ್ಟ ಇದು. ಅದಕ್ಕೋಸ್ಕರ ನಿಮಗೂ ತೋರಿಸ್ಬೇಕು ಅಂತ ತೋರಿಸ್ತಿದ್ದೀನಿ. ಹುಣಸೆ ಹಣ್ಣಿಗೆ ತೆಲುಗುನಾಗೆ ಏನಂತಾರೆ ಅಂದರೆ, ಇಷ್ಟು ದಿನ ತೆಲುಗು ಪದ ಹೇಳಿರಲಿಲ್ಲ, ಚಿಂತಪಂಡು ಅಂತಾರೆ ಹುಣಸೆ ಹಣ್ಣಿಗೆ. ನೀವು ಕಲಿಬೋದು ನೋಡಿ. ರುಚಿ ಭಾಳ ಚೆನ್ನಾಗಿದೆ, ಸೂಪರಾಗಿದೆ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.